ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಡಿಟರ್ಮಿನೇಷನ್ ಸರ್ಫೇಸ್ ಟೆನ್ಷನ್ ಆಫ್ ದಿ ಗಿವನ್ ಲಿಕ್ವಿಡ್ ಮಾಡೋಣ. ಆಲ್ರೆಡಿ ನಾನು 2 ವಿಡಿಯೋನ ಈ ತರ ಅಪ್ಲೋಡ್ ಮಾಡಿದ್ದೀನಿ. ಒಂದು ಡೆನ್ಸಿಟಿ ಕ್ಯಾಲ್ಕುಲೇಷನ್ ಮಾಡೋದು ಅಪ್ಲೋಡ್ ಮಾಡಿದ್ದೀನಿ, ಎರಡನೇದು ವಿಸ್ಕಾಸಿಟಿ ಡಿಟರ್ಮಿನೇಷನ್ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿಂದು ಇನ್ನೊಂದು ಎಕ್ಸ್ಪೆರಿಮೆಂಟ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತಂದ್ರೆ ಸರ್ಫೇಸ್ ಟೆನ್ಷನ್ ಮಾಡುವಂಥದ್ದು. ಸೊ ನೀವು ಆಲ್ರೆಡಿ ಪ್ರಾಕ್ಟಿಕಲ್ಸ್ ಮಾಡಿ ನೀವು ಹತ್ತತ್ರ 1 ತಿಂಗಳು 2 ತಿಂಗಳಾಗಿದೆ, ಲ್ಯಾಬ್ ಕಡೆ ಹೋಗಿಲ್ಲ, ಏನು ಆಪ್ಲಿಕೇಶನ್ಸ್ ಯೂಸ್ ಮಾಡಿದ್ರಿ, ಹೇಗೆ ಮಾಡಿದ್ರಿ ಎಲ್ಲ ಮರ್ತೋಗಿದ್ದೀರಾ. ಒಂದು ನಿಮ್ಗೆ ನೆನಪಾಗಲಿ ಅಥವಾ ಇಮಿಡಿಯೇಟ್ಲಿ ಈಗ ಕಾಲೇಜ್ ಓಪನ್ ಆಗಿದ ತಕ್ಷಣ ನಿಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಆಯಿತು ಅಂತಂದ್ರೆ ನಿಮ್ಗೆ ಒಂದು ಸ್ವಲ್ಪ ಬ್ರಷ್ ಅಪ್ ಆಗಲಿ ಅಂತ ನಾನು ಏನು ಮಾಡ್ತಾ ಇದ್ದೀನಿ, ಪ್ರಾಕ್ಟಿಕಲ್ಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ಸೆಕೆಂಡ್ ಸೆಮ್ BSc ನಲ್ಲಿ ಬರುವಂಥ ಎಕ್ಸ್ಪೆರಿಮೆಂಟ್ಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಡಿಟರ್ಮಿನೇಷನ್ ಆಫ್ ದಿ ಡೆನ್ಸಿಟಿ ಆಫ್ ದಿ ಗಿವನ್ ಲಿಕ್ವಿಡ್ ಅಪ್ಲೋಡ್ ಮಾಡಿದ್ದೀನಿ. ಅದು ಫಸ್ಟ್ ಪಾರ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟ್. ಇದಕ್ಕೆ ಈ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಿಂತ ಮುಂಚೆ ನೀವು ಏನ್ ಮಾಡಬೇಕಾಗತ್ತೆ ಅಂತ ಕೊಟ್ಟಿರೋಂಥ ಲಿಕ್ವಿಡ್ದು ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಅದಕ್ಕೆ ನೀವು ಸ್ಪೆಸಿಫಿಕ್ ಗ್ರಾವಿಟಿ ಅಂತ ಒಂದು ಆಪರೇಟರ್ಸ್ ಇರುತ್ತೆ, ಅದನ್ನ ಯೂಸ್ ಮಾಡ್ತೀರಾ. ಅದು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ನೋಡ್ಬಿಟ್ಟು ನೀವು ಇದನ್ನ ನೋಡಿದ್ರೆ ಈಸಿ ಆಗುತ್ತೆ. ಇದು ಆಕ್ಚುಲಿ ಸೆಕೆಂಡ್ ಪಾರ್ಟ್. ಆಕ್ಚುಲಿ ಎಕ್ಸ್ಪೆರಿಮೆಂಟ್ ನಿಮಗೆ 20 ಮಾರ್ಕ್ಸ್ ಇರುತ್ತೆ. 20 ಮಾರ್ಕ್ಸ್ ಅಲ್ಲಿ 8 ಮಾರ್ಕ್ಸ್ ನಿಮಗೆ ಡೆನ್ಸಿಟಿ ಕ್ಯಾಲ್ಕುಲೇಷನ್ ಇರುತ್ತೆ. ಇನ್ನು 12 ಮಾರ್ಕ್ಸ್ ನಿಮಗೆ ಸರ್ಫೇಸ್ ಟೆನ್ಷನ್ ಮಾಡೋದ್ರಲ್ಲಿ ಇರುತ್ತೆ. ಏಕೆ ನಿಮ್ ಸಿಲೆಬಸ್ ಪ್ರಕಾರ 4 ಎಕ್ಸ್ಪೆರಿಮೆಂಟ್ ಇಟ್ಟಿರ್ತೀವಿ ನಾವು. 4ರಲ್ಲಿ ಪಿಕ್ ಮಾಡ್ತೀರಾ, ಲಾಟ್ರಿ ಎತ್ತಿದ್ರೆ ನಿಮ್ಗೆ ಯಾವ ಎಕ್ಸ್ಪೆರಿಮೆಂಟ್ ಬರ್ತೋ ಆ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗತ್ತೆ. ಒಂದು ಸರ್ಫೇಸ್ ಟೆನ್ಷನ್ ಮತ್ತೆ ಡೆನ್ಸಿಟಿ ಕ್ಯಾಲ್ಕುಲೇಷನ್ ಇರ್ಬೋದು, ಇನ್ನೊಂದು ಸರ್ಫೇಸ್ ಟೆನ್ಷನ್ ಮತ್ತೆ ಡೆನ್ಸಿಟಿ ಕ್ಯಾಲ್ಕುಲೇಷನ್ ಇರ್ಬೋದು. ಇವತ್ತು ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರುವಂತದ್ದು ಡಿಟರ್ಮಿನೇಷನ್ ಆಫ್ ಡೆನ್ಸಿಟಿ ಅಂಡ್ ಸರ್ಫೇಸ್ ಟೆನ್ಷನ್. ಡೆನ್ಸಿಟಿ ಆಲ್ರೆಡಿ ನೀವು ಕಂಡುಹಿಡಿದಿದ್ದೀರಾ, ನಿಮ್ಗೆ ಗೊತ್ತಾಗಿದೆ. ಅದು ಆ ಎಕ್ಸ್ಪೆರಿಮೆಂಟ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಓನ್ಲಿ ಸರ್ಫೇಸ್ ಟೆನ್ಷನ್ ಮಾತ್ರ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗಾದ್ರೆ ಸರ್ಫೇಸ್ ಟೆನ್ಷನ್ ಅಂದ್ರೆ ಏನು? As the name indicates, it's a tension which is created at the surface. ಅದಕ್ಕೆ ನಾವೇನಂತ ಕರಿತೀವಿ, ಸರ್ಫೇಸ್ ಟೆನ್ಷನ್ ಅಂತ ಹೇಳ್ತೀವಿ. ನಿಮ್ಗೆ ಗೊತ್ತು, ಲಿಕ್ವಿಡ್ ಏನಾಗುತ್ತೆ, ಇಟ್ ಡಸಂಟ್ ಹ್ಯಾವ್ ಎನಿ ಶೇಪ್. ಸೊ ಅದು ಯಾವ್ದು ಆಪರೇಟಸ್ ಆಗ್ತಿರಲ್ಲ ಆ ಶೇಪ್ ನ ಅದು ಆಪರೇಟಸ್ ಶೇಪ್ ನ ಅದೇನ್ ಮಾಡ್ತಾ ಹೋಗುತ್ತೆ, ತಗೊಳ್ತಾ ಹೋಗ್ತಾ ಇರುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಹ್ಯಾವ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ ಆಲ್ ಡೈರೆಕ್ಷನ್. ಸೊ ಆದ್ರೆ ಏನಾಗುತ್ತೆ, ಇಟ್ ಗೋಯಿಂಗ್ ಟು ಹ್ಯಾವ್ ಮ್ಯಾಕ್ಸಿಮಮ್ ಅಟ್ರಾಕ್ಟೆಡ್ ಮ್ಯಾಕ್ಸಿಮಮ್ mostly towards inside. So ಅದಕ್ಕೆ ನಾವೇನು ಹೇಳ್ತೀವಿ, ಸರ್ಫೇಸ್ ಟೆನ್ಷನ್ ಅಂತ ಹೇಳ್ತೀವಿ. A molecule on the surface of the liquid is attracted only inwards. This inward attraction we are going to call it as surface tension. ಯಾಕೆಂದ್ರೆ ನಿಮ್ಗೆ ವೈವಾ ಕ್ವಶನ್ಸ್ ಇರುತ್ತೆ. ನಿಮ್ಗೆ ಏನಾದ್ರು ಈ ಎಕ್ಸ್ಪೆರಿಮೆಂಟ್ ಬಂದ್ರೆ ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ನಿಮ್ಗೆ ಸರ್ಫೇಸ್ ಟೆನ್ಷನ್ ಅಂದ್ರೆ ಏನು ಅಂತ ಡೆಫಿನೇಷನ್ ಗೊತ್ತಿರಬೇಕಾಗತ್ತೆ. A molecule on the surface of the liquid is attracted only inwards. ಸೊ ನಿಮ್ಗೆ ಏನಾಗಿದೆ, ನಿಮ್ಗೆ ಮಾಲಿಕ್ಯೂಲ್ ನ ತಗೊಂಡ್ರೆ ಆ ಮಾಲಿಕ್ಯೂಲ್ಗೆ ಲಿಕ್ವಿಡ್ ಮಾಲಿಕ್ಯೂಲ್ ನ ತಗೊಂಡ್ರೆ ಇಟ್ ಗೋಯಿಂಗ್ ಟು ಹ್ಯಾವ್ ದಿ ಅಟ್ರಾಕ್ಷನ್ ಇನ್ ಆಲ್ ದಿ ಡೈರೆಕ್ಷನ್ಸ್. ಆದ್ರೆ ಇನ್ ಮಾಲಿಕ್ಯೂಲ್ ಬಿಕಾಸ್ ಆಫ್ ದಿ ಕೆಪಿಲರಿ ಆಕ್ಷನ್ ಇಟ್ ಇಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಇನ್ಸೈಡ್. ಇನ್ವರ್ಡ್ ಅಟ್ರಾಕ್ಷನ್ ನಾವೇನಂತ ಕರಿತೀವಿ, ಸರ್ಫೇಸ್ ಟೆನ್ಷನ್ ಅಂತ ಕರಿತೀವಿ. ಅಗೇನ್ ಇಟ್ಸ್ ಅ ರಿಲೇಟಿವ್ ಮೆಥಡ್. ಹೆಂಗೆ ನಿಮ್ಗೆ ಡೆನ್ಸಿಟಿ ಇತ್ತು, ಇಲ್ಲ ಅಂದ್ರೆ ವಿಸ್ಕಾಸಿಟಿ ಇತ್ತಲ್ಲ, ಅದೇ ತರ ಇದು ಏನಿದೆ, ಇದು ರಿಲೇಟಿವ್ ಮೆಥಡ್. ರಿಲೇಟಿವ್ ಮೆಥಡ್ ಅಂದ್ರೆ ಒಂದು ಆಲ್ರೆಡಿ ಒಂದು ಕಾಂಪೌಂಡ್ ನನಗೆ ಅಥವಾ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಇದ್ರದ್ದು ಡೆನ್ಸಿಟಿ ಅಥವಾ ಮಾಲಿಕ್ಯುಲರ್ ವೇಟ್ ಇದೆ ಅಥವಾ ಡೆನ್ಸಿಟಿ ಇರ್ಬೋದು, ಸರ್ಫೇಸ್ ಟೆನ್ಷನ್ ಅದು ಗೊತ್ತಿದೆ, ಅದ್ರ ಜೊತೆಗೆ ಕಂಪೇರ್ ಮಾಡ್ಕೊಂಡು ನಾನು ಇದನ್ನ ಮಾಡ್ತಾ ಹೋಗ್ತೀನಿ ಅಂತ ಎಕ್ಸ್ಪೆರಿಮೆಂಟ್ಸ್ ನಾವೇನಂತ ಕರಿತೀವಿ, ರಿಲೇಟಿವ್ ಮೆಥಡ್ ಅಂತ. ಡೈರೆಕ್ಟ್ ಆಗಿ ನಾವೇನ್ ಮಾಡ್ತಾ ಇದ್ವಿ, ಆರ್ಗ್ಯಾನಿಕ್ ಕಾಂಪೌಂಡ್ ತಗೊಂಡು ಅದ್ರದ್ದು ಮಾಡ್ತಾ ಇಲ್ಲ. ನಾವೇನ್ ಮಾಡ್ತಾ ಇದ್ವಿ, ಯಾವುದೋ ಒಂದು ನೋನ್ ಕಾಂಪೌಂಡ್ ಯಾವ್ದು ಇರುತ್ತಲ್ಲ ಆ ಕಾಂಪೌಂಡ್ ಜೊತೆಗೆ ಕಂಪೇರ್ ಮಾಡಿ ಮಾಡ್ತಾ ಇದೀವಿ. ಹಂಗಾಗಿ ಈ ಮೆಥಡ್ ನಾವೇನಂತ ಕರಿತೀವಿ, ರಿಲೇಟಿವ್ ಮೆಥಡ್ ಅಂತ ಕರಿತೀವಿ. ಇದಕ್ಕೆ ನಾವು ಯೂಸ್ ಮಾಡುವಂತ ಆಪರೇಟಸ್ ಹೆಸರು ಏನು ಅಂತಂದ್ರೆ ಅದಕ್ಕೆ ನಾವು ಸ್ಟಾಲಗ್ಮೋಮೀಟರ್ ಅಂತ ಹೇಳ್ತೀವಿ. ಇದೆಲ್ಲ ವೈವಾದಲ್ಲಿ ಕ್ವಶನ್ಸ್ ಕೇಳ್ತಾರೆ, ನಿಮ್ಗೆ ಗೊತ್ತಿರಬೇಕು. ಸರ್ಫೇಸ್ ಟೆನ್ಷನ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾರೆ ಅಂತ ಗೊತ್ತಿರಬೇಕು. ವೆದರ್ ಇಟ್ಸ್ ಎ ವಾಟ್ ಟೈಪ್ ಆಫ್ ಎಕ್ಸ್ಪೆರಿಮೆಂಟ್ ಅಂತ ಗೊತ್ತಿರಬೇಕು. ಇಟ್ಸ್ ಎ ರಿಲೇಟಿವ್ ಎಕ್ಸ್ಪೆರಿಮೆಂಟ್. ಇದನ್ನ ಯಾವ ಸಿಂಬಲ್ ಇಂದ ಮೆನ್ಷನ್ ಮಾಡ್ತಾರೆ ಅಂದ್ರೆ ಗ್ಯಾಮಾ ಇಂದ ಮೆನ್ಷನ್ ಮಾಡ್ತಾರೆ. ಫಾರ್ಮುಲಾ ಏನಿದೆ ಅಂದ್ರೆ ಡೆನ್ಸಿಟಿ ಆಫ್ ಲಿಕ್ವಿಡ್ ಇಂಟು ನಂಬರ್ ಆಫ್ ಡ್ರಾಪ್ಸ್ ಆಫ್ ವಾಟರ್ divided by density of water into number of drops of liquid into surface tension of water. ಆ ಫಾರ್ಮುಲಾನ ಹಾಕೊಳ್ತೀವಿ. ಯೂನಿಟ್ಸ್ ಯಾವ್ದು ಯೂಸ್ ಮಾಡ್ತೀವಿ ಅಂತಂದ್ರೆ ಈಗ CCS ಯೂನಿಟ್ಸ್ ಯೂಸ್ ಮಾಡಿದ್ರೆ ಡೈಲ್ ಪರ್ ಸೆಂಟಿಮೀಟರ್ ಕ್ಯೂಬ್ ನ ಮಾಡ್ತಾರೆ UGS ಅಲ್ಲಿ, CCS ಸಿಸ್ಟಮ್ ಅಲ್ಲಿ. ಆದ್ರೆ ನಾವು SI ಸಿಸ್ಟಮ್ ಮಾಡಿದಾಗ ಏನಾಗುತ್ತೆ ಅಂದ್ರೆ 10⁻³ ಕರೆಕ್ಷನ್ ಫ್ಯಾಕ್ಟರ್ ನಾವು ಅಥವಾ ಕನ್ವರ್ಷನ್ ಫ್ಯಾಕ್ಟರ್ ಅಪ್ಲೈ ಮಾಡಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದಟ್ ಇನ್ ನ್ಯೂಟನ್ ಪರ್ ಮೀಟರ್. n-1 ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀನಿ. ಕೇಳ್ತಾರೆ ವಾಟ್ ದ ಯೂನಿಟ್ ಫಾರ್ ಸರ್ಫೇಸ್ ಟೆನ್ಷನ್ ಅಂತ. ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ. ಎಕ್ಸಾಮ್ ಅಲ್ಲಿ ನಿಮ್ಗೆ ಏನಾಗ್ತಾ ಇರುತ್ತೆ, ಯಾಕಂದ್ರೆ 3 ಇರುತ್ತೆ, ಡೆನ್ಸಿಟಿ ಇದೆ, ವಿಸ್ಕಾಸಿಟಿ ಇದೆ, ಸರ್ಫೇಸ್ ಟೆನ್ಷನ್ ಇದೆ, ಕನ್ಫ್ಯೂಷನ್ ಆಗ್ಬೋದು. ಆದ್ರೆ ನಾವೇನ್ ಮಾಡಿರ್ತೀವಿ, ಆಲ್ ದೀಸ್ ಎಕ್ಸ್ಪೆರಿಮೆಂಟ್ಸ್, ಆಲ್ ದೀಸ್ 3 ಎಕ್ಸ್ಪೆರಿಮೆಂಟ್ ಡಿಪೆಂಡೆಂಟ್ ಆನ್ ಟೆಂಪರೇಚರ್ ಡಿಪೆಂಡೆಂಟ್ ಎಕ್ಸ್ಪೆರಿಮೆಂಟ್. ಹಾಗಾಗಿ ಆ ಪರ್ಟಿಕ್ಯುಲರ್ ಡೇ ನಲ್ಲಿ ಯಾವ ಟೆಂಪರೇಚರ್ ಇದೆ ಆ ಟೆಂಪರೇಚರ್ಗೆ ಡೆನ್ಸಿಟಿ ಆಫ್ ವಾಟರ್ ಎಷ್ಟಿದೆ, ವಿಸ್ಕಾಸಿಟಿ ಆಫ್ ವಾಟರ್ ಎಷ್ಟಿದೆ, ಆಮೇಲೆ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್ ಎಷ್ಟಿದೆ ಅಂತ ಅವರು ಬೋರ್ಡ್ ಮೇಲೆ ಬರ್ದಿರ್ತಾರೆ ವಿತ್ ಯೂನಿಟ್ಸ್. ಅದೇ ಯೂನಿಟ್ಸ್ ನ ನೀವೇನ್ ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆಗ ನಾವು ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು, ಆಸ್ ಯೂಶುವಲ್ ಐ ಟೋಲ್ಡ್ ಯು, ಡಿಪೆಂಡ್ಸ್ ಅಪಾನ್ ಲ್ಯಾಬ್ ಟೆಂಪರೇಚರ್. ಅವತ್ತಿನ ಲ್ಯಾಬ್ ಟೆಂಪರೇಚರ್ ಏನಿದೆ ಅದನ್ನ ನೋಡ್ಕೋಬೇಕಾಗತ್ತೆ. ಇವತ್ತಿನ ಲ್ಯಾಬ್ ಟೆಂಪರೇಚರ್ ತಗೊಂಡ್ರೆ ನಿಯರ್ಲಿ 30 ಡಿಗ್ರಿ ಟೆಂಪರೇಚರ್ ಇದೆ. 30 ಡಿಗ್ರಿ ಪ್ಲಸ್ 273
ಮಾಡ್ಕೊಳ್ತೀನಿ, ಅವಾಗ ಅದನ್ನ ಕೆಲ್ವಿನ್ಗೆ ಕನ್ವರ್ಟ್ ಮಾಡ್ಕೊಳ್ತೀನಿ. ಎಲ್ಲ ಯೂನಿಟ್ SI ಯೂನಿಟ್ ಅಲ್ಲಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದನ್ನ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ತೋರಿಸ್ತೀನಿ ಸ್ಟಾಲಗ್ಮೋಮೀಟರ್ ಅಂದ್ರೆ ಏನು ಅಂತ. ವಿಸ್ಕಾಸಿಟಿನಲ್ಲಿ ಅಂದ್ರೆ ಏನ್ ಮಾಡ್ತೀನಿ, ನೀವು ಫೈಂಡ್ ಔಟ್ ದಿ ನಂಬರ್ ಆಫ್ ಟೈಮ್ ಟೇಕನ್ ಬೈ ದಟ್ ಪರ್ಟಿಕ್ಯುಲರ್ ಲಿಕ್ವಿಡ್ ಟು ಫ್ಲೋ ಫ್ರಮ್ ಒನ್ ಮಾರ್ಕ್ ಟು ಅನದರ್ ಮಾರ್ಕ್ ಕಂಡುಹಿಡ್ಕೊಳ್ರಿ ವಿಸ್ಕಾಸಿಟಿನಲ್ಲಿ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ನಂಬರ್ ಆಫ್ ಡ್ರಾಪ್ಸ್ ದಟ್ ಫಾಲನ್ ಬಿಟ್ವೀನ್ 2 ಪಾಯಿಂಟ್ಸ್. ಅದೇ ತರ ಸ್ಟಾಲಗ್ಮೋಮೀಟರ್ ಇದ್ರ ತರ ವಿಸ್ಕಾಸಿಟಿನಲ್ಲಿ ಇದ್ದಂಗೆ ಏನಾಗುತ್ತೆ, 2 ಮಾರ್ಕ್ ಇರುತ್ತೆ ಬಲ್ಬಲ್ಲಿ. ಅಲ್ಲೇನ್ ಮಾಡ್ತಿದ್ರಿ ನೀವು ಟೈಮು ಲಿಕ್ವಿಡ್ ಮೇಲಿಂದ ಕೆಳಗಡೆ ಬರೋಕ್ಕೆ ಎಷ್ಟು ಟೈಮ್ ಬೇಕು ಅಂತ ಕಂಡುಹಿಡ್ಕೊಳ್ತಾ ಇದ್ರಿ. ಆದ್ರೆ ಇಲ್ಲೇನ್ ಮಾಡ್ತೀರಾ ಅಂದ್ರೆ ಯು ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ನಂಬರ್ ಆಫ್ ಡ್ರಾಪ್ಸ್ ದಟ್ ಗೋಯಿಂಗ್ ಟು ಫಾಲ್ ಬಿಟ್ವೀನ್ ದ ರೇಂಜ್. ಮೇಲ್ಗಡೆ ಒಂದು ಮಾರ್ಕ್ ಇರುತ್ತೆ, ಕೆಳಗಡೆ ಒಂದು ಮಾರ್ಕ್ ಇರುತ್ತೆ, ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀರಾ. ಸೊ ಹಾಗಾಗಿ ನಾನು ಮುಂಚೆನೆ ಹೇಳ್ದಂಗೆ ಇನ್ ಆರ್ಡರ್ ಟು ಅವಾಯ್ಡ್ ದಿ ಹ್ಯೂಮನ್ ಎರರ್, ನಾವು ತಪ್ಪು ಮಾಡಿರ್ಬೋದು ಅಂತ. ಸೊ ನಂಬರ್ ಆಫ್ ಡ್ರಾಪ್ಸ್ ನಾನು ಏನ್ ಮಾಡ್ಕೊಳ್ತೀನಿ, 3 ಸಲ ರಿಪೀಟ್ ಮಾಡ್ಕೊಳ್ತೀನಿ. ರಿಪೀಟ್ ಮಾಡ್ಕೊಂಡಾಗ ಹ್ಯೂಮನ್ ಎರರ್ ಕಡಿಮೆ ಆಗುತ್ತೆ. ಆವರೇಜ್ ತಗೊಳ್ತೀನಿ ಅಥವಾ ಮೀನ್ ತಗೊಳ್ತೀನಿ, ಆ ಮೀನ ಬರ್ಕೊಳ್ತೀನಿ. ಅಗೇನ್ ಅದಾದ್ಮೇಲೆ ಚೆನ್ನಾಗಿ ಅದನ್ನ ಡ್ರೈ ಮಾಡ್ತೀನಿ, ಅಷ್ಟೊಂದು ರಿನ್ಸ್ ಮಾಡ್ತೀನಿ, ಡ್ರೈ ಮಾಡ್ತೀನಿ, ವಾಟರ್ ತಗೊಳ್ತೀನಿ. ಅಗೇನ್ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ನಂಬರ್ ಆಫ್ ಡ್ರಾಪ್ಸ್ ಫಾಲನ್ ಬಿಟ್ವೀನ್ ದೋಸ್ ಟು ರೇಂಜ್. ಅದು ಮೀನ ನಾನು ಕಂಡುಹಿಡ್ಕೊಳ್ತೀನಿ. ಸೊ ಅದಕ್ಕೆ N1 N2 ಅಂತ ಹೇಳ್ಕೊಳ್ತೀನಿ, ಅದನ್ನ ಬರ್ಕೊಳ್ತೀನಿ. ಡೆನ್ಸಿಟಿ ಆಫ್ ವಾಟರ್ ಅವರೇ ಕೊಟ್ಟಿರ್ತಾರೆ. ಡೆನ್ಸಿಟಿ ಆಫ್ ಲಿಕ್ವಿಡ್ ನೀವು ಕಂಡುಹಿಡ್ಕೊಂಡಿರ್ತೀರಾ. ಫಸ್ಟ್ ಪಾರ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಅಲ್ಲಿ ಡೆನ್ಸಿಟಿ ಆಫ್ ಲಿಕ್ವಿಡ್ ನೀವು ಕಂಡುಹಿಡ್ಕೊಳ್ಳೋದು ಅಲ್ಲಿರುತ್ತೆ, ಆ ವ್ಯಾಲ್ಯೂನ ಬರ್ಕೊಂಡಿರ್ತೀರಾ. ಸರ್ಫೇಸ್ ಟೆನ್ಷನ್ ಆಫ್ ದಿ ವಾಟರ್ ಹೇಗಿರುತ್ತೆ ಅಂತ ಅದನ್ನ ಕೊಟ್ಟಿರ್ತಾರೆ, ಅವರು ಪರ್ಟಿಕ್ಯುಲರ್ ಟೆಂಪರೇಚರ್ ಎಷ್ಟಾಗುತ್ತೆ ಅಂತ ವ್ಯಾಲ್ಯೂ ಕೊಟ್ಟಿರ್ತಾರೆ. ಸೊ ಸರ್ಫೇಸ್ ಟೆನ್ಷನ್ is equal to surface tension of liquid is equal to density of the liquid divided by density of water into number of drops of water divided by number of drops of liquid into surface tension of water ಅಂತ ಬರ್ಕೊಳ್ತೀರಾ. ನೆನ್ಪಿಟ್ಕೋಬೇಕು, ಫಾರ್ಮುಲಾ ತಪ್ಪಾದ್ರೆ ಎಲ್ಲ ತಪ್ಪಾಗ್ಬಿಡುತ್ತೆ ನಿಮ್ಗೆ. ಸೊ ಫಾರ್ಮುಲಾ ಕರೆಕ್ಟ್ ಆಗಿ ಬರೀಬೇಕು. ವಿಸ್ಕಾಸಿಟಿಗಾದ್ರೆ ಡೆನ್ಸಿಟಿ ಲಿಕ್ವಿಡ್ ಇರುತ್ತೆ, ಮತ್ತೆ ಮೇಲ್ಗಡೆನೆ ಇಲ್ಲಿಂದ ವಾಟರ್ ಲಿಕ್ವಿಡ್ ಗೆ ತಗೊಳ್ತೀವಿ. ಆದ್ರೆ ಇಲ್ಲೇನ್ ಮಾಡ್ತಾ ಇದೀವಿ, ನಾವು ರಿವರ್ಸ್ ತಗೊಳ್ತಾ ಇದೀವಿ. ಸರ್ಫೇಸ್ ಟೆನ್ಷನ್ಗೂ ಮತ್ತೆ ವಿಸ್ಕಾಸಿಟಿಗೂ ಫಾರ್ಮುಲಾದಲ್ಲಿ ಏನಾಗಿರುತ್ತೆ ಅಂದ್ರೆ ಅಲ್ಲಿ ವಿತ್ ರೆಸ್ಪೆಕ್ಟ್ ಟು ಲಿಕ್ವಿಡ್ ಎಲ್ಲ ಮೇಲ್ಗಡೆ ಕರ್ಕೊಂಡಿದ್ವಿ ಇರುತ್ತೆ ವಿಸ್ಕಾಸಿಟಿನಲ್ಲಿ. ಆದ್ರೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಉಲ್ಟಾ ತಗೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಅದನ್ನ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಇಷ್ಟು ನೀವು ತಿಳ್ಕೊಂಡಿದ್ರೆ ನಾವೀಗ ಹೇಗಾಗತ್ತೆ ಅಂತ ಅದನ್ನ ಮಾಡಿ ತೋರಿಸ್ತಾ ಹೋಗೋಣ. ಸೊ ನಾವೇನ್ ಮಾಡ್ಬೇಕು, ನಾನು ಹೇಳಿದೆ ನಾವು ಯಾವ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ ಅದಕ್ಕೆ ಏನಂತ ಕರಿತೀವಿ, ಸ್ಟಾಲಗ್ಮೋಮೀಟರ್ ಅಂತ ಕರಿತೀವಿ. ಸೊ ಇದು ಸ್ಟಾಲಗ್ಮೋಮೀಟರ್ ಇರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಬಲ್ಬ್ ಅಂತ ಕರಿತೀವಿ. ನಾನು ಮುಂಚೆನೆ ಹೇಳ್ದಂಗೆ ವಿಸ್ಕಾಸಿಟಿನಲ್ಲಿ ಹೇಳ್ದಂಗೆ ಈ ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಏನಿದೆಯಲ್ಲ ದೇ ಆರ್ ನಾಟ್ ವೆರಿ ಗುಡ್ ಟು ಟೇಕ್ ಇನ್ಸೈಡ್. ಒಳಗಡೆ ಏನಾದ್ರು ಹೋಗ್ಬಿಟ್ರೆ ತೊಂದರೆ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಈ ಮಾರ್ಕ್ ಇಲ್ಲಿದೆ ಎಬೋವ್ ದಿಸ್ ಬಾಲ್ ಮಾರ್ಕ್ ಇದೆ, ಕೆಳಗಡೆನೂ ಮಾರ್ಕ್ ಇದೆ. ಯಾಕಂದ್ರೆ 2 ಮಾರ್ಕ್ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಅಲ್ಲಿ ನೀವು ತಗೋಬೇಕು. ಸೊ ಸಿನ್ಸ್ ಇಟ್ಸ್ ಅ ರಿಲೇಟಿವ್ ಮೆಥಡ್, ವಾಟರ್ಗೆ ಏನ್ ತಗೊಳ್ತಿರಲ್ಲ ಅದೇ ತರನು ನೀವು ಲಿಕ್ವಿಡ್ಗೂ ತಗೋಬೇಕಾಗತ್ತೆ. ಸೊ ನಾವು ಮುಂಚೆನೆ ಲ್ಯಾಬ್ ಬಂದ ತಕ್ಷಣ ಏನ್ ಹೇಳ್ತೀವಿ, ಎಲ್ಲ ಆಪರೇಟರ್ಸ್ ವಾಶ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ, ಬಿಸಿಲು ವಾಟರ್ ರಿನ್ಸ್ ಮಾಡ್ಕೊಳ್ಳಿ ಅಂತೀವಿ. ಆದ್ರೆ ಈ ಸಮಯದಲ್ಲಿ ಯಾವುದೇ ಆಪರೇಟರ್ಸ್ ನೀವು ವಾಶ್ ಮಾಡಂಗಿಲ್ಲ, ಎಲ್ಲರೂ ಡ್ರೈ ಮಾಡಿಟ್ಟಿರ್ತಾರೆ. ಡ್ರೈ ಕಂಡೀಷನ್ ಅಲ್ಲೇ ತಗೋಬೇಕು. ಡ್ರೈ ಆಗಿಲ್ಲ ಅಂದ್ರೆ ಓವನ್ ಅಲ್ಲಿ ಇಟ್ಟು ನೀವು ಅಟೆಂಡರ್ ಹೇಳಿ ಅದನ್ನ ಅಥವಾ ಲ್ಯಾಬ್ ಅಸಿಸ್ಟೆಂಟ್ ಹೇಳಿ ಅದನ್ನ ಏನ್ ಮಾಡ್ಕೋಬೇಕಾಗತ್ತೆ, ಡ್ರೈ ಇರೋದನ್ನ ತಗೋಬೇಕಾಗತ್ತೆ. ಸೊ ಈ ಆಪರೇಟರ್ಸ್ ಏನಂತ ಕರಿತೀವಿ, ನಾವು ಸ್ಟಾಲಗ್ಮೋಮೀಟರ್ ಅಂತ ಕರಿತೀವಿ. ಇಲ್ಲಿ ಕೆಳಗಡೆ ಏನ್ ಮಾಡಿದ್ದಾರೆ ಅಂದ್ರೆ ಬರ್ಜ್ ಮಾಡಿದ್ದಾರೆ. ಸೊ ದಟ್ ನಂಗೆ ನಂಬರ್ ಆಫ್ ಡ್ರಾಪ್ಸ್ ಕರೆಕ್ಟ್ ಆಗಿ ಕೆಪ್ಲರಿ ಆಕ್ಷನ್ ಇಂದ ಕರೆಕ್ಟ್ ಆಗಿ ಡ್ರಾಪ್ ತರನೇ ಬೀಳಿ ಅಂತ ಇಲ್ಲಿ ಏನ್ ಮಾಡಿದ್ದಾರೆ, ಅವರು ಫ್ಲಾಟ್ ಮಾಡಿದ್ದಾರೆ. ಆಮೇಲೆ ಇಲ್ಲೊಂದು ನನಗೆ ಇದು ಕೊಟ್ಟಿದ್ದಾರೆ, ನಾಕ್ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟನ್ನ ಅದನ್ನ ಏನ್ ಮಾಡ್ಕೋಬಹುದು, ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ದೊಡ್ಡ ಎಷ್ಟು ಡ್ರಾಪ್ಸ್ ಬೇಕಾದ್ರೆ ನಾನು ಅದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ನಾನು ಏನ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ನಂಬರ್ ಆಫ್ ಡ್ರಾಪ್ ಫಾಲನ್ ಬೈ ದಿ ಗಿವನ್ ಲಿಕ್ವಿಡ್ ಬಿಟ್ವೀನ್ 2 ಮಾರ್ಕ್ಸ್ ನಾನು ನೋಡ್ಕೊಳ್ತೀನಿ. ಅಷ್ಟೇ ಎಕ್ಸ್ಪೆರಿಮೆಂಟ್. ಇವನ್ ಲೇ ಮ್ಯಾನ್ಗಳು ಬೇಕಾದ್ರೆ ಮಾಡ್ಬೋದು, ಏನಿಲ್ಲ. ಮೇಲ್ಗಡೆ 1 ಮಾರ್ಕ್ ಮಾಡ್ಕೊಳ್ತೀನಿ, ಕೆಳಗಡೆ 1 ಮಾರ್ಕ್ ಮಾಡ್ಕೊಳ್ತೀನಿ. ಆ ಮಧ್ಯದಲ್ಲಿ ನಿಮ್ ಲಿಕ್ವಿಡ್ ಅಥವಾ ನಿಮ್ ವಾಟರ್ ಎಷ್ಟು ನಂಬರ್ ಆಫ್ ಡ್ರಾಪ್ಸ್ ಅಲ್ಲಿಂದ ಅಲ್ಲಿಗೆ ಬೀಳುತ್ತೆ ಅನ್ನೋದ್ರ ಮೇಲೆ ನನ್ನ ಎಕ್ಸ್ಪೆರಿಮೆಂಟ್ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅಗೇನ್ ಇದನ್ನ ನಾನು ಏನ್ ಮಾಡ್ತೀನಿ, ಈ ತರ ಫಿಕ್ಸ್ ಮಾಡ್ಕೊಳ್ತೀನಿ. ಅಗೇನ್ ಅಕಾರ್ಡಿಂಗ್ ಟು ಮೈ ಕನ್ವೀನಿಯನ್ಸ್, ನಾನು ಐ ಪ್ರಕಾರ ನನಗೆ ಹೆಂಗ್ ಬೇಕು ಹಂಗೆ ನಾನು ಏನ್ ಮಾಡ್ಕೋಬೇಕಾಗತ್ತೆ, ಆಪರೇಟರ್ಸ್ ನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ತರ ನಾನು ಏನ್ ಮಾಡ್ಕೊಳ್ತೀನಿ, ಆಪರೇಟರ್ಸ್ ನನಗೆ ಕಾಣೋ ಹಂಗೆ ನಾನು ಈಸಿಯಾಗಿ ಹಾಕೊಳ್ತೀನಿ. ಸೊ ನಾನು ಏನ್ ಮಾಡ್ತೀನಿ, ಚೈನಾ ಡಿಶ್ ಕೊಡ್ಬೋದು ಅಥವಾ ನಿಮ್ಗೆ ಬೀಕರ್ ಕೊಡ್ಬೋದು. ಅದ್ರಲ್ಲಿ ಏನಾಗುತ್ತೆ, ನೀವು ಲಿಕ್ವಿಡ್ ನ ತಗೋಬೇಕು. ಬೀಕರ್ಗಿನ ನಿಮ್ಗೆ ಇದು ತಗೊಂಡ್ರೆ ಈಸಿ ಆಗುತ್ತೆ. ಸೊ ಇಲ್ಲಿ ಏನು ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಅಡ್ಜಸ್ಟ್ ಯುವರ್ ಇನ್ಸ್ಟ್ರೂಮೆಂಟ್. ನಿಮ್ ಇನ್ಸ್ಟ್ರೂಮೆಂಟ್ ಏನ್ ಮಾಡ್ಬೇಕಾಗತ್ತೆ, 1 ಮಿನಿಟ್ಗೆ 30 to 40 ಡ್ರಾಪ್ಸ್ ಬೀಳೋಂಗೆ ನೀವು ಏನ್ ಮಾಡ್ಕೋಬೇಕಾಗತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ 20 to 30. ಅಗೇನ್ ನೀವು ಯಾವ್ದಾರು ಮಾಡ್ಕೊಳ್ಳಿ, ವಾಟರ್ಗೆ ಏನ್ ತಗೊಳ್ತೀರಾ, ಲಿಕ್ವಿಡ್ಗೂ ಅದೇ ತಗೋಬೇಕಾಗತ್ತೆ. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕಾಗತ್ತೆ, ಫಸ್ಟ್ ನಿಮ್ಮ ಆಪರೇಟರ್ಸ್ ನೀವು ಏನ್ ಮಾಡ್ಬೇಕಾಗತ್ತೆ, ಸೆಟ್ ಮಾಡ್ಬೇಕಾಗತ್ತೆ ಫಾರ್ ನಂಬರ್ ಆಫ್ ಡ್ರಾಪ್ಸ್. ಸೊ ಅದಕ್ಕೆ ಏನ್ ಮಾಡ್ತೀನಿ, ನಾನು ಟ್ಯೂಬ್ ನ ಹಾಕ್ತೀನಿ.
ಹಾಕ್ಬಿಟ್ಟು ಇದನ್ನ ಓಪನ್ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ, ಕೊಟ್ಟಿರುವಂತ ಲಿಕ್ವಿಡ್ ನಾನು ಏನ್ ಮಾಡ್ಬೇಕಾಗತ್ತೆ, ತಗೋಬೇಕಾಗತ್ತೆ. ಅಗೇನ್ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ನಿಮ್ಗೆ ಯಾವುದು ಕಲರ್ ಲಿಕ್ವಿಡ್ ನ ಕೊಡೋದೆಲ್ಲ ವೈಟ್ ಕಲರ್ ಲಿಕ್ವಿಡ್ ಇರುತ್ತೆ. ವಾಟರ್ದು ಲಿಕ್ವಿಡ್ ಮಿಕ್ಸ್ ಮಾಡ್ಕೊಳಂಗಿಲ್ಲ, ಕನ್ಫ್ಯೂಷನ್ ಮಾಡ್ಕೊಳಂಗಿಲ್ಲ. ಇವನ್ ಅಸಿಟೋನ್ ನೀವು ಏನ್ ಯೂಸ್ ಮಾಡ್ತಿರಲ್ಲ ಅದನ್ನು ಕಲರ್ಲೆಸ್ ಆಗಿರುತ್ತೆ. ಮಿಕ್ಸ್ ಮಾಡ್ಬಿಟ್ಟು ತಪ್ಪಾಯ್ತು ಅಂತಂದ್ರೆ ವ್ಯಾಲ್ಯೂಸ್ ಎಲ್ಲ ತಪ್ಪಾಗತ್ತೆ. ಏನ್ ಕೊಟ್ಟಿದ್ದಾರೆ ಅದನ್ನ ಏನ್ ಮಾಡ್ತೀನಿ ನಾನು ಇದ್ರೊಳಗಡೆ ಹಾಕೊಳ್ತೀನಿ. ಸೊ ನಾನು ಏನ್ ಮಾಡ್ಕೊಂಡಿದ್ದೀನಿ, ಇದನ್ನ ಓಪನ್ ಇಟ್ಕೊಂಡಿದ್ದೀನಿ. ಇದನ್ನ ಏನ್ ಮಾಡ್ತೀನಿ ನಾನು ಸಕ್ ಮಾಡ್ತಾ ಹೋಗ್ತೀನಿ. ಲಿಕ್ವಿಡ್ ನ ತುಂಬ್ಕೋಬೇಕಾಗತ್ತೆ. ಈ ತರ ಅದನ್ನ ಏನ್ ಮಾಡ್ಬೇಕಾಗತ್ತೆ, ಓಪನ್ ಮಾಡ್ಕೊಂಡು ನಾನು ಏನ್ ಮಾಡ್ಬೇಕಾಗತ್ತೆ, ಸಕ್ ಮಾಡ್ಕೋಬೇಕಾಗತ್ತೆ. ಲಿಕ್ವಿಡ್ ನ ಈ ತರ ಸಕ್ ಮಾಡ್ಕೊಂಡು ನಾನು ಏನ್ ಮಾಡ್ಬೇಕಾಗತ್ತೆ, ಯಾವುದೋ ಒಂದು ಟೈಟ್ ಮಾಡ್ಕೋಬೇಕಾಗತ್ತೆ. ಟೈಟ್ ಮಾಡ್ಕೊಂಡು ನಾನು ನಂಬರ್ ಆಫ್ ಡ್ರಾಪ್ಸ್ ನ ಅಡ್ಜಸ್ಟ್ ಮಾಡ್ಬೇಕಾಗತ್ತೆ. ಪರ್ ಮಿನಿಟ್ಗೆ ಎಷ್ಟು ಬರುತ್ತೆ ಅಂತ ನಾನು ಏನ್ ಮಾಡ್ಬೇಕಾಗತ್ತೆ, ಸ್ಲೋಲಿ ಅದನ್ನ ಅಡ್ಜಸ್ಟ್ ಮಾಡ್ಬೇಕಾಗತ್ತೆ. ಅಗೇನ್ ಇದನ್ನ ನಾನು ಏನ್ ಮಾಡ್ಕೋಬಹುದು, ಅಕಾರ್ಡಿಂಗ್ ಟು ಮೈ ಕನ್ವೀನಿಯನ್ಸ್ ಏನ್ ಮಾಡ್ಕೋಬಹುದು, ನಾನು ಚಿಕ್ಕದು ದೊಡ್ಡದು ಮಾಡ್ಕೋಬಹುದು. ನೋಡಿ ಈ ತರ ನಂಬರ್ ಆಫ್ ಡ್ರಾಪ್ಸ್ ಅಲ್ಲಿ ಫ್ಲಾಟ್ ಮಾಡಿದ್ದಾರೆ, ಹಂಗಾಗಿ ನಂಬರ್ ಆಫ್ ಡ್ರಾಪ್ಸ್ ಬೀಳುತ್ತೆ. ಕೌಂಟ್ ಮಾಡ್ಕೋಬೇಕು ಪರ್ ಮಿನಿಟ್ಗೆ ಎಷ್ಟಾಗತ್ತೆ ಅಂತ. ಒಂದು 20 ರಿಂದ 30 ಡ್ರಾಪ್ ಬೀಳಂಗೆ ನೀವು ಅಡ್ಜಸ್ಟ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ. ಅಥವಾ ಒಂದು 30 ಸೆಕೆಂಡ್ಗೆ ನೋಡ್ಕೊಂಡಿದ್ದೀನಿ, 30 ಸೆಕೆಂಡ್ ಒಂದು 15 ಡ್ರಾಪ್ಸ್ ಬೀಳ್ತಾ ಇದೆ. ದಿಸ್ ಇಸ್ ಓಕೆ. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಇದು ಸೆಟ್ ಮಾಡಿದ್ಮೇಲೆ ಯಾವುದೇ ಕಾರಣಕ್ಕೆ ಇದನ್ನ ಡಿಸ್ಟರ್ಬ್ ಮಾಡಂಗಿಲ್ಲ. ಈಗ ಏನ್ ಮಾಡ್ಬೇಕಾಗತ್ತೆ, ನಾನು ಸಕ್ ಮಾಡ್ಕೋಬೇಕಾಗತ್ತೆ ಲಿಕ್ವಿಡ್ ನ. ಸಾಕಾಗುತ್ತೆ. ಸ್ವಲ್ಪ ಹೊರಗಡೆ ಉಸಿರು ತಕ್ಕೊಂಡು ಮತ್ತೆ ಹೇಳ್ಕೋಬಹುದು. ಆಮೇಲೆ ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಎಲ್ಲ ಕೆಟ್ಟು ವಾಸನೆ ಇರುತ್ತೆ, ಕಷ್ಟ ಆಗುತ್ತೆ. ನಿಮ್ ಸ್ಟಿಪ್ ಆಫ್ ದಿ ಸ್ಟೆಲೋಮೀಟರ್ ಏನಿದೆಯಲ್ಲ ಅದು ಲಿಕ್ವಿಡ್ ಒಳಗಡೆ ಡಿಪ್ ಆಗಿರುತ್ತೆ, ಇಲ್ಲ ಅಂದ್ರೆ ಏರ್ ಬಬಲ್ ಬಂದ್ಬಿಡುತ್ತೆ. ಮಾರ್ಕಿಗಿನ ಸ್ವಲ್ಪ ಜಾಸ್ತಿ ತಗೊಳ್ತೀನಿ. ಆ ಮಾರ್ಕ್ ಬಂದ ತಕ್ಷಣ ನಾನು ಏನ್ ಮಾಡ್ತೀನಿ, ನಂಬರ್ ಆಫ್ ಡ್ರಾಪ್ಸ್ ನ ಕೌಂಟ್ ಮಾಡಕ್ಕೆ ಶುರು ಮಾಡ್ತೀನಿ. 1 2 3 4 5 ಎಲ್ಲಿ ತನಕ ಈಗೇನು ಕೆಳಗಡೆ ಇಲ್ಲೆಲ್ಲೋ ಒಂದು ಮಾರ್ಕ್ ಇದೆ, ಮಾರ್ಕ್ ಬರೋ ತನಕ ಏನ್ ಮಾಡ್ತಾ ಹೋಗ್ತೀನಿ, ನಂಬರ್ ಆಫ್ ಡ್ರಾಪ್ಸ್ ನ ನಾನು ಕೌಂಟ್ ಮಾಡ್ಕೊಳ್ತಾ ಹೋಗ್ತೀನಿ. 10 12 14 ಆ ಥರ ಏನ್ ಮಾಡ್ಕೊಳ್ತಾ ಹೋಗ್ತೀನಿ, ಕೌಂಟ್ ಮಾಡ್ಕೊಳ್ತಾ ಹೋಗ್ತೀನಿ. 15 ಹೇಗೇನು ಬೇರೆ ಬೇರೆ ಲಿಕ್ವಿಡ್ಗೆ ಬೇರೆ ಬೇರೆ ನಂಬರ್ ಆಫ್ ಡ್ರಾಪ್ಸ್ ಬೀಳ್ತಾ ಹೋಗುತ್ತೆ. ಹೇಗೆ ನಿಮ್ದು ಆಪರೇಟರ್ಸ್ ಬೇರೆ ಬೇರೆ ಆಯ್ತು ಅಂತಂದ್ರೆ ನಂಬರ್ ಆಫ್ ಡ್ರಾಪ್ಸ್ ಬೀಳೋ ಅಂತದನ್ನು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಸೊ ಇದನ್ನ ನಾನು ಏನ್ ಮಾಡ್ಬೇಕಾಗತ್ತೆ, ಈ ಮಾರ್ಕಿಂದ ಈ ಮಾರ್ಕ್ ತನಕ ಎನಿ 2 ಮಾರ್ಕ್ಸ್ ತಗೊಳ್ಳಿ. ಚಿಕ್ಕದಾಗಿರುವಂತದ್ದು ಮಾರ್ಕ್ ತಗೊಳ್ಳಿ, ಟೈಮ್ ಕಡಿಮೆ ತಗೊಳುತ್ತೆ. ದೊಡ್ಡ ಯಾವ ಮಾರ್ಕನ್ನು ತಗೋಬಹುದು, ಎನಿ 2 ಮಾರ್ಕ್ಸ್, 1 ಎಬೋ ದಿ ಬಲ್ಬ್ 1 ಬಿಲೋ ದಿ ಬಲ್ಬ್, ಹೇಗ್ ಬೇಕಾದ್ರೂ ತಗೋಬಹುದು. ಸಾಧ್ಯ ಆದಷ್ಟು ನೀವೇನ್ ಮಾಡಿ, ಫಸ್ಟ್ 1 ತಗೊಳ್ಳಿ, ಅವಾಗ ಟೈಮ್ ಕಡಿಮೆ ಸಾಕಾಗತ್ತೆ, ನೀವು ಮತ್ತೆ ಮತ್ತೆ ರಿಪೀಟ್ ಮಾಡಕ್ಕೆ ಸರಿ ಹೋಗುತ್ತೆ. ಮತ್ತೆ ವಾಚ್ ನಮ್ಗೆ ಬೇಕಾಗಲ್ಲ. ವಾಚ್ ಒಂದ್ಸಲ ಮಾತ್ರ ನಮಗೆ ಸ್ಟಾಪ್ ಕ್ಲಾಕ್ ಒಂದ್ಸಲ ಮಾತ್ರ ಬೇಕಾಗುತ್ತೆ ಟು ಅಡ್ಜಸ್ಟ್ ದಿ ನಂಬರ್ ಆಫ್ ಡ್ರಾಪ್ಸ್ ಪರ್ ಮಿನಿಟ್. 15 to 20 ಡ್ರಾಪ್ಸ್ ಬೀಳಾಗಿ ನೀವು ಅಡ್ಜಸ್ಟ್ ಮಾಡ್ಕೊಂಡು ಈ ಮಾರ್ಕಿಂದ ಈ ಮಾರ್ಕ್ ತನಕ ಎಷ್ಟು ನಂಬರ್ ಆಫ್ ಡ್ರಾಪ್ಸ್ ಇದೆ ಅಂತ ನೀವು ಕೌಂಟ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಇನ್ ಆರ್ಡರ್ ಟು ಅವಾಯ್ಡ್ ದಿ ಹ್ಯೂಮನ್ ಎರರ್, ನಾವು ತಪ್ಪು ಮಾಡಿರ್ಬೋದು, ಸರಿಯಾಗಿ ಕೌಂಟ್ ಮಾಡ್ಕೊಳ್ತಾ ಇರ್ಬೋದು, ಒಂದು 2 ಡ್ರಾಪ್ ಇಟ್ಟಿರ್ಬೋದು ಅಂತ ಏನ್ ಮಾಡ್ತೀನಿ, ನನಗೆ ನಾನೇ ರೀಕನ್ಫರ್ಮ್ ಮಾಡ್ಕೊಳಕ್ಕೆ, ನನಗೆ ನಾನೇ ರೀಚೆಕ್ ಮಾಡ್ಕೊಳಕ್ಕೆ ಅದನ್ನ ಏನ್ ಮಾಡ್ತೀನಿ, ನಾನು 3 ಟೈಮ್ಸ್ ಮಾಡ್ತೀನಿ. ಅದೆಲ್ಲ ಆದ್ಮೇಲೆ ಏನ್ ಮಾಡ್ತೀನಿ ಅಂದ್ರೆ 3 ಟೈಮ್ಸ್ ಆದ್ಮೇಲೆ ಮತ್ತೆ ಏನ್ ಮಾಡ್ತೀನಿ, ನಾನು ನಂಬರ್ ಆಫ್ ಡ್ರಾಪ್ಸ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಈ ಬಲ್ಬ್ ನ ತೆಗಿತೀನಿ. ತೆಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಆ ಲಿಕ್ವಿಡ್ ಏನ್ ಮಾಡ್ತೀನಿ, ಪೋರ್ ಮಾಡ್ತೀನಿ ವಾಪಸ್ಸು. ಆದ್ರೆ ನೀವು ಇನ್ನೊಂದು ಏನ್ ಮಾಡ್ಬೋದು, ಇದು ಓಪನ್ ಮಾಡಿ ಬಿಡ್ಬೋದು. ಓಪನ್ ಮಾಡಿಬಿಟ್ರೆ ಏನಾಗುತ್ತೆ ಅಂದ್ರೆ ಎಗೇನ್ ಯು ಆರ್ ಗೋಯಿಂಗ್ ಟು ಅಡ್ಜಸ್ಟ್ ದಿ ನಂಬರ್ ಆಫ್ ಡ್ರಾಪ್ಸ್. ಫಸ್ಟ್ ಟೈಮ್ ಎಷ್ಟಿತ್ತು, 17 ಡ್ರಾಪ್ಸ್ ಬಿದ್ದಿತ್ತು ಅಂತಂದ್ರೆ ಇವಾಗ ನೀವು ಏನ್ ಮಾಡ್ಬೇಕಾಗತ್ತೆ, 17 ಡ್ರಾಪ್ಸ್ ಬಿಡೋಗೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅಗೇನ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ಆರ್ಗ್ಯಾನಿಕ್ ಲಿಕ್ವಿಡ್. ವಾಟರ್ ಅಂತ ಚೆನ್ನಾಗಿಲ್ಲ, ಎಕ್ಸ್ಪೆನ್ಸಿವ್ ಇರ್ತವೆ. ಮತ್ತೆ ಅದೇ ಬಾಟ್ಲಿಗೆ ಹಾಕಿ ನೀವೇನ್ ಮಾಡ್ಬೇಕಾಗತ್ತೆ, ಇವಾಗ ಇದನ್ನ ಏನ್ ಮಾಡ್ಬೇಕಾಗತ್ತೆ, ನೀವು ಡ್ರೈ ಮಾಡ್ಬೇಕಾಗತ್ತೆ.
ಡ್ರೈ ಮಾಡೋಕ್ಕೆ ಈಗ ನಾನು ಏನು ತಗೋಬೇಕು, ಅಸಿಟೋನ್ ತಗೋಬೇಕು. ಡ್ರೈ ಮಾಡ್ತೀನಿ ಅಂದ್ರೆ ನಂದು ಈ ಬೀಕರ್ ಏನಿದೆಯಲ್ಲ, ಬೀಕರ್ ಇರ್ಬೋದು, ನಿಮ್ದು ಚೈನಾ ಡಿಶ್ ಇರ್ಬೋದು, ಅದನ್ನೇ ಏನ್ ಮಾಡ್ಬೇಕಾಗತ್ತೆ, ನೀವು ಚೆನ್ನಾಗಿ ರಿನ್ಸ್ ಮಾಡ್ಕೋಬೇಕಾಗತ್ತೆ. ವಾಟರ್ ಹಾಕಬಾರ್ದು ಯಾವುದೇ ಕಾರಣಕ್ಕೆ. ತೊಳಿಬೇಕಾದ್ರೆ ಬರೀ ಅಸಿಟೋನ್ ಹಾಕಿ ನೀವೇನ್ ಮಾಡ್ಬೇಕಾಗತ್ತೆ, ರಿನ್ಸ್ ಮಾಡ್ಬೇಕಾಗತ್ತೆ. ಫಸ್ಟ್ ನಿಮ್ಗೆ ಏನ್ ಕೊಟ್ಟಿದೀವಲ್ಲ ನಾವು ಚೈನಾ ಡಿಶ್, ಅದನ್ನೆಲ್ಲ ಚೆನ್ನಾಗಿ ರಿನ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವೇನ್ ಮಾಡಿ ಅಂತಂದ್ರೆ ಇದನ್ನ ಓಪನ್ ಮಾಡ್ಕೊಂಡು ನೀವು ಸ್ಟಾಲಗ್ಮೋಮೀಟರ್ ನೀವೇನ್ ಮಾಡ್ಬೇಕಾಗತ್ತೆ, ಅಸಿಟೋನ್ ಅಲ್ಲಿ ರಿನ್ಸ್ ಮಾಡ್ಕೋಬೇಕಾಗತ್ತೆ. ರಿನ್ಸಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ರಿನ್ಸ್ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂತಂದ್ರೆ, ಅದು ಡ್ರೈ ಆಗಿಲ್ಲ ಅಂತಂದ್ರೆ ಅವಾಗ ನಿಮ್ಗೆ ಏನಾಗುತ್ತೆ, ನಂಬರ್ ಆಫ್ ಡ್ರಾಪ್ಸ್ ಬೀಳೋದು ಕಷ್ಟ ಆಗುತ್ತೆ. ಕೆಲವು ಸಲ ಏನಾಗುತ್ತೆ, ಲಿಕ್ವಿಡ್ ಹಾಗೆ ಇರುತ್ತೆ, ವಾಟರ್ ಹಾಕಿದ ತಕ್ಷಣ ಎರಡನ್ನೂ ಇನ್ವಿಸಿಬಲ್ ಲಿಕ್ವಿಡ್ ಆಗ್ಬಿಡುತ್ತೆ, ಏರ್ ಬಬಲ್ ಬರುತ್ತೆ, ಕರೆಕ್ಟ್ ಆಗಿ ಹಾಕಲ್ಲ. ಹಂಗಾಗಿ ನೀವೇನ್ ಮಾಡ್ಬೇಕಾಗುತ್ತೆ, ಚೆನ್ನಾಗಿ ಅಸಿಟೋನ್ ಹಾಕಿ ಡ್ರೈ ಮಾಡ್ಬೇಕಾಗತ್ತೆ. ನಿಮ್ದು ಮಾರ್ಕ್ ಎಲ್ಲಿಗೆಲ್ಲ ಮಾರ್ಕ್ ಅಂತ ನೀವೇನ್ ಮಾಡ್ಕೋಬೇಕಾಗತ್ತೆ. ಅದು ರಿನ್ಸ್ ಮಾಡ್ಕೊಂಡು ಆಮೇಲೆ ನೀವೇನ್ ಮಾಡ್ಬೇಕಾಗತ್ತೆ, ಅದನ್ನ ಡ್ರೈ ಮಾಡ್ಬೇಕಾಗತ್ತೆ. ಓಪನ್ ಮಾಡ್ತೀನಿ, ಓಪನ್ ಮಾಡಿ ಆ ಲಿಕ್ವಿಡ್ ಎಲ್ಲ ಕೆಳಗಡೆ ಬೀಳೋ ತರ ನೋಡ್ಕೊಳ್ತೀನಿ ನಾನು. ಅದಾದ್ಮೇಲೆ ಏನ್ ಮಾಡ್ತೀನಿ ಅಂತಂದ್ರೆ ಚೆನ್ನಾಗಿ ಡ್ರೈ ಮಾಡ್ತೀನಿ. ಆಕ್ಚುಲಿ ಓವನ್ ಅಲ್ಲಿ ಇಡ್ಬೋದು, ಓವನ್ ಅಲ್ಲಿ ಇಡೋಷ್ಟು ಮತ್ತೆ ಬಿಸಿ ಆಗತ್ತೆ, ಮತ್ತೆ ನಾವು ಮಾಡೋದು ಕಷ್ಟ ಆಗುತ್ತೆ, ಟೈಮ್ ತಗೊಳುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಏರ್ ಡ್ರೈಯರ್ ಯೂಸ್ ಮಾಡಿ ಅದನ್ನ ಡ್ರೈ ಮಾಡ್ತಾ ಹೋಗ್ತೀವಿ. ಸೊ ಡ್ರೈ ಮಾಡಬೇಕು ಅಂತಂದ್ರೆ ಹೆಂಗೆ ಆನ್ ಮಾಡಬೇಕು ಅಂತಂದ್ರೆ ಈ ತರ ಇದ್ರೆ ವಿ ಆರ್ ಗೋಯಿಂಗ್ ಟು ಡ್ರೈ ಔಟ್. ಒಳಗಡೆ ಇರೋ ಲಿಕ್ವಿಡ್ ಏನಾಗುತ್ತೆ, ಬಿಸಿಗಾಗುತ್ತೆ. ಇದಕ್ಕೆ ಯಾವುದೇ ಕಾರಣಕ್ಕೆ ನೀವು ವಾಟರ್ ಹಾಕಂಗಿಲ್ಲ, ಬರೀ ಗೋಯಿಂಗ್ ಟು ರಿನ್ಸ್ ವಿತ್ ಅಸಿಟೋನ್. ವಾಟರ್ ಹಾಕಿದ್ರೆ ಏನಾಗುತ್ತೆ, ಅದನ್ನ ಎಲಿಮಿನೇಟ್ ಮಾಡೋದು ಕಷ್ಟ ಆಗುತ್ತೆ. ಆರ್ಗ್ಯಾನಿಕ್ ಲಿಕ್ವಿಡ್ಗೆ ಏನಿರ್ತಲ್ಲ ಅವೆಲ್ಲ ಓಲಟೈಲ್ ಇರುತ್ತೆ, ಬೇಗ ನಿಮ್ಗೆ ಏನಾಗ್ಬಿಡುತ್ತೆ, ಡ್ರೈ ಆಗ್ಬಿಡುತ್ತೆ. ಅದೇ ನೀವು ವಾಟರ್ನ ತಗೊಂಡ್ರೆ ಏನಾಗುತ್ತೆ ಅಂದ್ರೆ 100 ಡಿಗ್ರಿ ಬೇಕಾಗುತ್ತೆ, ಅದನ್ನ ಡ್ರೈ ಮಾಡೋದಕ್ಕೆ ಏನಾಗುತ್ತೆ, ನಿಮಗೆ ಕಷ್ಟ ಆಗುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಅಸಿಟೋನ್ ಅಲ್ಲಿ ರಿನ್ಸ್ ಮಾಡಿ. ಅಸಿಟೋನ್ ಇಸ್ ಹೈಲಿ ಓಲಟೈಲ್ ಲಿಕ್ವಿಡ್, 30 to 40 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಅದು ಹೊರಗಡೆಗೆ ಈಸಿಯಾಗಿ ಬಂದ್ಬಿಡುತ್ತೆ. ಹಾಗಾಗಿ ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಇದನ್ನ ಇಟ್ಕೊಂಡು ಮಾಡ್ಬೇಕಾಗುತ್ತೆ. ಈಗ ಈ ಲೋಯರ್ ಪಾರ್ಟ್ ಏನಿದೆಯಲ್ಲ ಅದನ್ನು ನೀವೇನ್ ಮಾಡ್ಬೇಕಾಗತ್ತೆ, ಡ್ರೈ ಮಾಡ್ಬೇಕಾಗತ್ತೆ. ಕಂಪ್ಲೀಟ್ಲಿ ಡ್ರೈ ಆಗಿ ಫಸ್ಟ್ ಯಾವ ಕಂಡೀಷನ್ ಇರ್ತಲ್ಲ ಅದೇ ಕಂಡೀಷನ್ ಅಲ್ಲಿ ನಿಮ್ದು ಆಪರೇಟರ್ಸ್ ಇರಬೇಕಾಗುತ್ತೆ. ಅದಾದ್ಮೇಲೆ ಏನ್ ಮಾಡ್ತೀನಿ ನಾನು, ಅಷ್ಟೊಂದು ವಾಪಸ್ ಇರ್ತೀನಿ. ವೆರಿ ವೆರಿ ಕೇರ್ಫುಲ್, ಯಾಕಂದ್ರೆ ಅಸಿಟೋನ್ ಇರ್ಬೋದು, ಲಿಕ್ವಿಡ್ ಇರ್ಬೋದು, ವಾಟರ್ ಇರ್ಬೋದು, ಯಾವುದೂ ಕಲರ್ ಇರಲ್ಲ. ಸೊ ಕನ್ಫ್ಯೂಷನ್ ಮಾಡ್ಕೊಬೇಡಿ, ವಾಟರ್ ಯಾವುದು ಲಿಕ್ವಿಡ್ ಯಾವುದು ಅಂತ. ಸೊ ಕೊಟ್ಟಿರುವಂತ ಲಿಕ್ವಿಡ್ ಪಕ್ಕಕ್ಕೆ ಇಡ್ತೀನಿ, ವಾಟರ್ನ ತಗೊಳ್ತೀನಿ, ಮತ್ತೆ ನಾನು ಏನ್ ಮಾಡ್ತೀನಿ, ಫಿಕ್ಸ್ ಮಾಡ್ತೀನಿ. ಹೇಗೆ ನಾನು ಗೋಯಿಂಗ್ ಟು ಅಡ್ಜಸ್ಟ್ ಮೈ ಆಪರೇಟರ್ಸ್ ಟು ನಂಬರ್ ಆಫ್ ಡ್ರಾಪ್ಸ್. ಸೊ ನಂಬರ್ ಆಫ್ ಡ್ರಾಪ್ಸ್ ಲಿಕ್ವಿಡ್ಗೆ ವಾಟರ್ಗೆ ಎಷ್ಟಿತ್ತಲ್ಲ ಅದೇ, ಸಾರಿ ಲಿಕ್ವಿಡ್ಗೆ ಎಷ್ಟಿತ್ತಲ್ಲ ಅಷ್ಟೇ ತಗೋಬೇಕು. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, ರೀಸೆಟ್ ಮಾಡ್ತೀನಿ. ಮತ್ತೆ ಏನ್ ಮಾಡ್ತೀನಿ, ನಂಬರ್ ಆಫ್ ಡ್ರಾಪ್ಸ್ ನಾನು 17 ಡ್ರಾಪ್ಸ್ ನಾನು ತಗೊಂಡಿದ್ದೆ ಲಿಕ್ವಿಡ್ಗೆ, ಅದೇ ತರ ವಾಟರ್ಗೂ ತಗೊಳಕ್ಕಾಗತ್ತಾ ಅಂತ ಚೆಕ್ ಮಾಡ್ತೀನಿ. ಫಸ್ಟ್ ಏನ್ ಮಾಡ್ಕೊಳ್ತೀನಿ, ಓಪನ್ ಮಾಡ್ಕೊಳ್ತೀನಿ. ಎಬೋದಿ ಬಲ್ಬ್ ತಗೊಳ್ತೀನಿ, ಕ್ಲೋಸ್ ಮಾಡ್ತೀನಿ. ಸ್ಲೋಲಿ ಅದನ್ನ ಏನ್ ಮಾಡ್ತಾ ಹೋಗ್ತೀನಿ, ಬಿಡ್ತಾ ಹೋಗ್ತೀನಿ. 1 ಮಿನಿಟ್ಗೆ ನನಗೆ ನಂಬರ್ ಆಫ್ ಡ್ರಾಪ್ಸ್ ಎಷ್ಟು ಬೀಳುತ್ತೆ ಅಂತ ನಾನು ಚೆಕ್ ಮಾಡ್ಕೊಳ್ತೀನಿ. ಸೊ ಲಿಕ್ವಿಡ್ಗೆ ನನಗೆ 17 ಬಿದ್ದಿತ್ತು, ಆಲ್ಮೋಸ್ಟ್ ನನಗೆ ಇದಕ್ಕೂ 17 ಬೀಳೋ ತರ ನಾನು ಏನ್ ಮಾಡ್ಬೇಕಾಗತ್ತೆ, ಪರ್ ಮಿನಿಟ್ ನನ್ನ ಆಪರೇಟರ್ಸ್ ನ ಸೆಟ್ ಮಾಡ್ಬೇಕಾಗತ್ತೆ. 1 ಮಿನಿಟ್ ಮಾಡೋ ಟೈಮ್ ಇಲ್ಲ, ನನ್ಗೆ ತುಂಬಾ ಕಷ್ಟ ಆಗ್ತಿದ್ರೆ ಅಟ್ಲೀಸ್ಟ್ 30 ಸೆಕೆಂಡ್ಗೆ ನೀವು ನೋಡ್ಕೊಂಡ್ರೆ 10 to 12 ಬಂದ್ರೆ ನಿಮಗೆ 30 ಸೆಕೆಂಡ್ಗೆ ಸಾಕಾಗುತ್ತೆ. ಬಿಕಾಸ್ ಆಫ್ ದಿ ಕೆಪಿಲರಿ ಆಕ್ಷನ್ ಏನಾಗುತ್ತೆ, ಕೆಳಗಡೆ ಬೀಳುತ್ತೆ. ಇಟ್ ವಿಲ್ ಕಮ್ ಇನ್ ದಿ ಫಾರ್ಮ್ ಆಫ್ ಎ ಡ್ರಾಪ್. ಸೊ ನನಗೆ 1 ಮಿನಿಟ್ಗೆ ಅಷ್ಟು ಬೀಳ್ತಾ ಇದೆ, ತೊಂದರೆ ಇಲ್ಲ, ಆಫ್ ಮಾಡ್ಕೊಳ್ತೀನಿ ಅದನ್ನ. ನೆಕ್ಸ್ಟ್ ಏನ್ ಮಾಡ್ತೀನಿ, ಇವಾಗ ಇದನ್ನ ಒಂದ್ಸಲ ಅಡ್ಜಸ್ಟ್ ಮಾಡಬೇಡಿ, ನಾಬ್ನ ಚೇಂಜ್ ಮಾಡಲ್ಲ. ಮತ್ತೆ ಬೋದಟ್ ಮಾರ್ಕ್ ಏನ್ ಮಾಡ್ಕೊಳ್ತೀನಿ, ನಾನು ಸಕ್ ಮಾಡ್ಕೊಳ್ತೀನಿ. ಲಿಕ್ವಿಡ್ಗೆ ನೀವು ಏನ್ ತಗೊಂಡಿರ್ತಾರಲ್ಲ ಎಕ್ಸಾಕ್ಟ್ಲಿ ಸೇಮ್ ಅಮೌಂಟ್ ಆಫ್ ವಾಟರ್ನ ತಗೋಬೇಕು. ಬಿಕಾಸ್ ಇಟ್ಸ್ ರಿಲೇಟಿವ್ ಮೆಥಡ್. 2 ಮಾರ್ಕ್ ಯಾವ್ದು ತಗೊಂಡಿರ್ತಿಲ್ಲ, 1 ಅಬೋವ್ ದಿ ಬಲ್ಬ್, ಅನದರ್ ಮಾರ್ಕ್ ಬಿಲೋ ದಿ ಬಲ್ಬ್. ಯಾವ ಬೇಕಾದ್ರೂ ತಗೋಬಹುದು, ತುಂಬಾ ಗ್ರಾಜುಯೇಷನ್ಸ್ ಇರುತ್ತೆ, ಮೇಲ್ಗಡೆ ಇದೆ, ಕೆಳಗಡೆ ಇದೆ. ನೀವು ಲಿಕ್ವಿಡ್ಗೆ ಏನ್ ತಗೊಂಡಿರ್ತೀರಲ್ಲ ವಾಟರ್ಗೂ ನೀವು ಅದನ್ನೇ ತಗೋಬೇಕಾಗುತ್ತೆ. ಸಕ್ ಮಾಡ್ಬೇಕಾಗತ್ತೆ. ಸಾಕಾಯ್ತು ಅಂದ್ರೆ ಸ್ವಲ್ಪ ಇಟ್ಕೊಳ್ಳಿ. ನಿಮ್ದು ಏನಿದೆಯಲ್ಲ ಟಿಪ್ ಏನಿದೆಯಲ್ಲ ಸ್ಟಾಲಗ್ಮೋಮೀಟರ್ದು ಅದು ಡಿಪ್ ಆಗಿರ್ಬೇಕು. ಅಗೇನ್ ಅಕಾರ್ಡಿಂಗ್ ಯುವರ್ ಹೈಟ್ ನಿಮ್ಮ ಆಪರೇಟರ್ಸ್ ಅದನ್ನ ಜೋಡಿಸ್ಕೊಂಡಿರ್ಬೋದು ನೀವು. ನೆಕ್ಸ್ಟ್ ಅದೇನೇ